ಮತದಾರರ ಪಟ್ಟಿ ಪರಿಷ್ಕರಣೆ ಬೇತಮಂಗಲದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಮತವು ಅಮೂಲ್ಯವಾಗಿದ್ದು ಅರ್ಹರೆಲ್ಲರೂ ಕಡ್ಡಾಯವಾಗಿ ಮತದಾರರ ಪಟ್ಟಿಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಬೇತಮಂಗಲ ಬಸ್ ನಿಲ್ದಾಣದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಜಾಥಾ ಕಾರ್ಯಕ್ರಮ ನಡೆಸಲಾಯಿತು. ಕೆಜೆಎಫ್ ವಕೀಲರ ಸಂಘ, ತಾಲೂಕು ಆಡಳಿತ, ಬೇತಮಂಗಲ ಗ್ರಾಮ ಪಂಚಾಯಿತಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಈ ವಿಶೇಷ ಮತದಾನ ಜಾಗೃತಿ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣಾ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿತ್ತು. ಅಭಿಯಾನದ ಅಂಗವಾಗಿ ವಿವಿಧ ಇಲಾಖೆಯ ಅಧಿಕಾರಿಗಳು, ವಕೀಲರು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸ್ತ್ರೀ ಶಕ್ತಿ ಸಂಘಟನೆಗಳ ಸದಸ್ಯರು ಬೇತಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನ ಮತ್ತು ಮಾನವ ಸರಪಳಿ ನಿರ್ಮಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಘು ನೀಲಾಚಾರಿ ಬಡಿಗೆರ, ಕೆಜೆಎಫ್ ವಕೀಲರ ಸಂಘದ ಅಧ್ಯಕ್ಷ ರಾಜಗೋಪಾಲ್ ಗೌಡ, ಸಿಡಿಪಿಒ ರಾಜೇಶ್, ಬೇತಮಂಗಲ ಮಹಿಳಾ ಸಾಂತ್ವನ ಕೇಂದ್ರದ ಕಾರ್ಯದರ್ಶಿ ಗೋಪಾಲ್, ಜಿಲ್ಲಾ ಸ್ಥಳೀಯ ದೂರು ನಿರ್ವಹಣಾ ಸಮಿತಿ ಅಧ್ಯಕ್ಷೆ ಪವಿತ್ರ, ಪಿಎಸ್ಐ ತ್ಯಾಗರಾಜ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ನರಸಿಂಹಮೂರ್ತಿ, ಇಒ ವೆಂಕಟೇಶಪ್ಪ, ವಕೀಲರ ಸಂಘದ ಅಧ್ಯಕ್ಷ ಕೆಸಿ ನಾಗರಾಜ್, ಉಪ ತಹಶೀಲ್ದಾರ್ ಜಯರಾಮ್ ಸೇರಿದಂತೆ ಬೇತಮಂಗಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಇದ್ದರು. ಕರ್ನಾಟಕ ಸರ್ಕಾರ ವಿಶೇಷವಾಗಿ ವಿಚಾರವನ್ನ ತಂದಿದೆ. ಇದರಲ್ಲಿ ಸಮಗ್ರವಾಗಿ ಮತದಾರರ ಪರಿಷ್ಕರಣೆ ಮಾಡಬೇಕಾಗಿದೆ. ಈ ಒಂದು ಮತದಾರರ ಪರಿಷ್ಕರಣೆ ಯಾವ ರೀತಿ ಮಹತ್ವ ಹೊಂದಿದೆ ಅಂದರೆ, ಪ್ರತಿಯೊಬ್ಬ ಮನುಷ್ಯ ಸಹ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳು ಸಹ ಈ ಒಂದು ಪರಿಷ್ಕರಣೆ ಬೇಕೇ ಬೇಕಾಗಿದೆ. ಮತದಾರರ ಒಂದು ಪಟ್ಟಿಯಲ್ಲಿ ಅವರ ಹೆಸರನ್ನ ಪರಿಷ್ಕರಣೆ ಮಾಡಿ ಸೇರಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳಿಗೂ ಸಹ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಪ್ರತಿಯೊಬ್ಬ ಪೌರನ ಹೆಸರು ಬೇಕೇ ಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಏನು ಸರ್ಕಾರದಿಂದ ಗ್ಯಾರಂಟಿ ಏನು ಅನ್ನಭಾಗ್ಯ, ಇದು ವಿದ್ಯುತ್, ಬೆಳಕಿನ ಭಾಗ್ಯ ಮತ್ತು ಇನ್ನೇ ಇತರ ಎಲ್ಲ ಬಸ್ ಪಾಸ್ಗೂ ಸಹ ಎಲ್ಲ ರೀತಿಯಲ್ಲೂ ಸವಲತ್ತುಗಳಿಗೆ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಮುಖ್ಯವಾಗಿ ನೋಂದಣಿ ಆಗಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಬೇತಮಂಗಲದಲ್ಲಿ ಮತದಾರ ಪಟ್ಟಿಯ ಸಮಗ್ರ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ, SIR ನಡೀತಾ ಇದೆ. ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಇವತ್ತು ನಾವು ಭಾರತೀಯ ಪ್ರಜೆ ಮತ್ತೆ ನಾವು ಏನು 18 ವರ್ಷ ತುಂಬಿರ್ತಕ್ಕಂಥವ್ರು ಮತದಾನದ ಹಕ್ಕನ್ನು ಹೊಂದಿರ್ತಾರೆ. ಪ್ರತಿಯೊಬ್ಬರು ಕೂಡ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಎಲ್ಲೂ ಬಿಟ್ಟು ಹೋಗದ ಹಾಗೆ ಏನು ಇವತ್ತೇನು ಪರಿಷ್ಕರಣೆ ನಡೀತಾ ಇದೆ, ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಈ ಒಂದು ಪರಿಷ್ಕರಣೆಯನ್ನ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಸಾರ್ವಜನಿಕರಲ್ಲಿ ಒಂದು ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸ್ವೀಪ್ ಕಮಿಟಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ ಏನಪ್ಪಾ ಅಂದ್ರೆ, ಏನು ಈಗ BLO ರವರು, ಬೂತ್ ಲೆವೆಲ್ ಆಫೀಸರ್ ಅವರು ತಮ್ಮ ತಮ್ಮ ಮನೆಗಳಿಗೆ ಬಂದು ತಮಗೆ ಒಂದು 2 ಗಣತಿ ಪ್ರಪತ್ರಗಳನ್ನ ತಮಗೆ ಕೊಡ್ತಾ ಇದ್ದಾರೆ. ಅವುಗಳಲ್ಲಿ ತಮ್ಮ ಮಾಹಿತಿಯನ್ನ ನಮೂದಿಸುವ ಮುಖಾಂತರ ತಾವು ಏನು ಈ ಒಂದು ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಆ ಮತದಾರ ಪಟ್ಟಿ ಆ ಭಾಗದ ಸಂಖ್ಯೆಯಲ್ಲಿ ಅದನ್ನ ತಮ್ಮ ಮಾಹಿತಿಯನ್ನು ನೀಡುವುದ್ರ ಮುಖಾಂತರ ಅದನ್ನ ಖಚಿತಪಡಿಸ್ಕೊಳ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಸರು ಆ ಮತದಾರ ಪಟ್ಟಿಯಲ್ಲಿ ಕೈ ಬಿಟ್ಟು ಹೋಗದಂತೆ ಅದನ್ನ ಮುಂದುವರಿದಂತೆ ತಾವೆಲ್ಲರೂ ಕೂಡ ಮಾಹಿತಿಯನ್ನು ತುಂಬಿ ಕೊಡಬೇಕಾಗಿರ್ತದೆ. ಸೊ ಹಾಗಾಗಿ ಎಲ್ಲ ಸಾರ್ವಜನಿಕರು ಏನು BLO ರವರಿಗೆ ಸಹಕಾರ ನೀಡುವ ಮುಖಾಂತರ ಈ ಒಂದು ವಿಶೇಷ ಸಮಗ್ರ ಏನು ಪರಿಷ್ಕರಣೆ ನಡೀತಾ ಇದೆ SIR ಗೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಮಾನ್ಯ ಇಲ್ಲಿ ನೆರೆದಿರ್ತಕ್ಕಂಥ ಶ್ರೀ ಪ್ರಭು ನೀಲಾಚಾರಿ ಬಡಿಗೇರ ಸಾಹೇಬರು, ಮಾನ್ಯ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ಹಾಗೂ ವಕೀಲರ ಸಂಘ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ಎಲ್ಲರೂ ಕೂಡ ತಮ್ಮಲ್ಲಿ ಇಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ತಾವೆಲ್ಲರೂ ಕೂಡ SIR ಅನ್ನ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನ ತಾವೆಲ್ಲರೂ ಕೂಡ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯ ಸೇವಾ ಕಾನೂನು ಪ್ರಾಧಿಕಾರದ ವತಿಯಿಂದ ನಮಗೂ ಸಹ ನಿರ್ದೇಶನ ಇದೆ. ನಾವು ನಮ್ಮ ಒಂದು DLSA ಇಂದ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಈಗ ಮತದಾರ ಪರಿಷ್ಕರಣಾ ಒಂದು
ನಡೀತಾ ಇದೆ. ಅದರಲ್ಲಿ ಮತದಾರರು ಎಲ್ಲರೂ ದಯಮಾಡಿ ತಮ್ಮ ಹೆಸರು ಇದೆನೋ ಇಲ್ಲ ನೋಡಬೇಕು. 2022ರಲ್ಲಿ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಹೆಸರು ಅಲ್ಲಿ ಇದೆನೋ ಇಲ್ಲ ನೋಡ್ಕೋಬೇಕು. ಮತ್ತೆ ಇದು ಅತ್ಯಂತ ಅವಶ್ಯವಾಗಿ ಒಂದು ವೇಳೆ ಮತದಾರರು ತಮ್ಮ ಪಟ್ಟಿಯಲ್ಲಿ ತಮ್ಮ ಹೆಸರು ಇಲ್ಲ ಅಂತ ಹೇಳಿದ್ರೆ ಯಾಕಿಲ್ಲ ಅಂತ ತಾವು ಪ್ರಶ್ನೆ ಮಾಡಬೇಕು. ಮತ್ತೆ ಅದನ್ನ ತಮ್ಮ ಹೆಸರು ಸೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಅತ್ಯಂತ ಈಗಾಗಲೇ ಹೇಳಿದಂತೆ ಅತ್ಯಂತ ಒಂದು ಪವಿತ್ರವಾದಂಥ ಮತದಾನದ ಹಕ್ಕು, ಪವಿತ್ರವಾದಂಥ ಹಕ್ಕು. ತಾವು ಮತದಾನದಿಂದ ವಂಚಿತರಾಗಬಾರ್ದು. ಈ ಉದ್ದೇಶದಿಂದ ಎಲ್ಲ ಕಡೆ ನಮ್ಮ ಕರ್ನಾಟಕದಾದ್ಯಂತ ಇದು ಆಗಸ್ಟ್ 8ರವರೆಗೂ ಇದು ಕಾರ್ಯಕ್ರಮ ನಡೀತಾನೆ ಇದೆ. ದಯಮಾಡಿ ತಾವೆಲ್ಲ ಇದಕ್ಕೆ ಭಾಗವಹಿಸಬೇಕು. ಯಾವುದೇ ಇದಕ್ಕೆ ಹಿಂದೇಟ್ ಹಾಕಬಾರ್ದು. ತಾವೆಲ್ಲ ಭಾಗವಹಿಸಿ ತಮ್ಮ ಹೆಸರನ್ನು ಸೇರಿಸ್ಕೋಬೇಕು. ಮತ್ತೆ ಹೊಸದಾಗಿ ಮದುವೆ ಆದಂಥ ತಮ್ಮ ಹೆಂಡತಿಯರನ್ನ ಮತ್ತೆ ತಮ್ಮ ಎಲ್ಲ ಯಾರ್ಯಾರು 18 ವರ್ಷ ಇನ್ನು ತುಂಬಬೇಕಾಗಿದೆ ಆಗಸ್ಟ್ 30ನೇ ತಾರೀಕಿಗೆ ಒಳಗಾಗಿ ಅವರು ಸಹ ಇದರಲ್ಲಿ ಹೆಸರು ಸೇರಿಸ್ಬಹುದು. ದಯಮಾಡಿ ಎಲ್ಲರೂ ಈ ಒಂದು ಹೆಸರು ಸೇರಿಸ್ಕೋಬೇಕು. ಮತ್ತೆ ತಾವು ಒಂದು ಮತದಾನದಿಂದ ಈ ದೇಶದ ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಡ್ತಿದ್ದೀನಿ. ಎಲ್ಲರಿಗೂ ವಂದನೆಗಳು. ಇವತ್ತು ಏನು ಒಂದು ಕಾನೂನು ಅರಿವು ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮ ಆದಮೇಲೆ ಮಾನ್ಯ ನ್ಯಾಯಾಧೀಶರನ್ನು ನಾವು ಕೇಳ್ಕೊಂಡಾಗ ಈ ಒಂದು ಸ್ವೀಪ್ ಕಾರ್ಯಕ್ರಮ ಕೂಡ ಅವರು ಸ್ಪಂದಿಸಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳುತ್ತಾ, ಈ ಒಂದು ತಾಲೂಕು ಸ್ವೀಪ್ ಅಧ್ಯಕ್ಷರ ನಮ್ಮ ಸಮಿತಿ ವತಿಯಿಂದ ಮತ್ತು ಇಲ್ಲಿ ಏನು ನಮ್ಮ ಈ ಒಂದು ಮತದಾರ ಪಟ್ಟಿ ವಿಶೇಷ ಪರಿಷ್ಕರಣೆಯನ್ನು ನಾವು ಈಗಾಗಲೇ 30/6/2026ರಿಂದ 29/7/2026ವರೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿಯೊಂದು ಅಧಿಕಾರಿಗಳು BLOs ತಮ್ಮ ಮನೆಗಳಿಗೆ ಬರ್ತಾರೆ. ಬಂದಾಗ ಅವರನ್ನು ಸ್ವಾಗತ ಮಾಡಿ ವೆಲ್ಕಮ್ ಮಾಡಿಕೊಂಡು ನಗ್ನತ ಅವ್ರನ್ನ ಕರೆಸ್ಕೊಂಡು ಅವ್ರು ಏನು ಗಣತಿ ನಮೂನೆಯನ್ನು ಕೊಡ್ತಾರೋ ಆ ನಮೂನೆ 2 ನಮೂನೆಗಳು ಅವ್ರು ಕೊಡ್ತಾರೆ. ಒಂದು ನಮೂನೆಯನ್ನು ನಾವು 2002ರ ಮತಪಟ್ಟಿಯಲ್ಲಿ ಎಲ್ಲಿ ತಾವು ಮತ ಹಾಕಿದಿರೋ ಅದರ ಮಾಹಿತಿಯನ್ನು ಅದರ ತುಂಬುವಂಥ ವ್ಯವಸ್ಥೆ, ಮತ್ತು ಮತದಾರರನ್ನು ನಾವು ಇಲ್ಲಿಂದ ವಲಸೆ ಹೋದವನ್ನ ಮತ್ತು ಊರು ಬಿಟ್ಟವನ್ನ ಇವನ್ನೆಲ್ಲ ಕೂಡ ಕೈ ಬಿಡುವಂಥ ಒಂದು ಕಾರ್ಯಕ್ರಮ ಇದಾಗಿರ್ತದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ನಮ್ಮ ಏನು ಗಣತಿದಾರರು ಏನು ಬರ್ತಾರೆ ಅವ್ರಿಗೆಲ್ಲ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಈ ಒಂದು ಸ್ವೀಪ್ ಕಾರ್ಯಕ್ರಮದ ವತಿಯಿಂದ ನಾನು ತಮ್ಮೆಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.